ನಮಸ್ಕಾರ ಎಲ್ರಿಗೂ. ಇವತ್ತಿನ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೆಂಗಿದ್ರೆ ಎಲ್ಲರೂ ಸಕ್ಕತ್ತಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಅಮ್ಮನ ಜೊತೆ ತರಕಾರಿ ತರಕ್ಕೆ ಹೋಗ್ತಾ ಇದ್ದೀನಿ ಬೆಳಗ್ಗೆ. ಬನ್ನಿ ಹೋಗೋಣ. ಅವಾಗಲೇ ಬಂದು ಹೋದ್ವಿ, ಮತ್ತೆ ಬೀಟ್ರೋಟ್ ತೊಗೋಬೇಕು ಅಂದರು. ಅದಕ್ಕೆ ಬೀಟ್ರೋಟ್ ತೊಗೊಂಡು ಮತ್ತೆ ಬರ್ತಾವ್ರೆ. ನೋಡಿ, ಫುಲ್ ಪರ್ಚೇಸಿಂಗ್ ಆಯಿತು. ನೋಡಿ, ಇಷ್ಟು ಪರ್ಚೇಸಿಂಗ್ ಮಾಡಿದ್ರು ನಮ್ಮ ಅಮ್ಮ. ತರಕಾರಿ ಮತ್ತು ಸೊಪ್ಪು ಸಾರು ಮಾಡೋಕ್ಕೆ. ಗೈಸ್, ಇವಾಗ ನಮ್ಮ ಅಜಯನ್ ಮೀಟ್ ಮಾಡೋಕ್ಕೆ ಬಂದಿದ್ದೀನಿ. ಇಲ್ಲಿ ಸರ್ವಿಸ್ ಸೆಂಟ್ರಿಗೆ ಬಿಡೋಕ್ಕೆ ಅಂತ ಎಲ್ಲಿಂದ ಹತ್ತತ್ರ 18 ಕಿಲೋಮೀಟ್ರು ಬಿಟ್ಕೊಂಡು ಲಾಲ್ಬಾಗ್ ಹತ್ರ ಬಂದವನೇ ಸರ್ವಿಸ್ ಬಿಡೋಕ್ಕೆ ಅಂತ. ಎಲ್ಲೂ ಕರೆಕ್ಟಾಗಿ ಮಾಡಲ್ವಂತೆ ಯಮಹ ಶೋರೂಮ್ದು. ಅದಕ್ಕೆ ಲಾಸ್ಟ್ ಟೈಮ್ ಏನು ಮಾಡಿದ್ರು, 5,500 ಬಿಲ್ ಮಾಡಿಬಿಟ್ಟು ಗಾಡಿನ ಟಚ್ಚೇ ಮಾಡಿಲ್ಲ, ಹಂಗೆ ಎತ್ಬಿಟ್ಟು ತಂದು ಕೊಡ್ತಾಯಿದ್ರು. ಆವಾಗಿಂದ ಅವನಿಗೆ ನಂಬಿಕೆನೇ ಹೋಗ್ಬಿಟ್ಟೈತೆ ಯಮಹ ಶೋರೂಮ್ ಮೇಲೆ. ಅದಕ್ಕೆ ಇಲ್ಲಿ ಲಾಲ್ಬಾಗ್ ಹತ್ರ ಹುಡ್ಕೊಂಡು ಇಲ್ಲಿ ಬಂದು ಬಿಟ್ಟವನೆ. ಅದ್ರ ಮೇಲೂ ಸ್ವಲ್ಪ ಡೌಟು ಸಿಕ್ಕಾಬಿಟ್ಟೆ. ಈಗ ಕ್ಲಚ್ ಪ್ಲೇಟು, ಬ್ರೇಕ್ ಪ್ಯಾಡ್ಸು ಎಲ್ಲ ಸೇರಿ ಎಷ್ಟು ಹಾಕಿರೋದು? ಇದರಲ್ಲೂ 5,000 ಹಾಕೋರಲ್ಲ, ಎಲ್ಲ ಸೇರಿ ಸುಮಾರು 5,000 ಏನೋ ಹಾಕೋರೆ ಬ್ಲೇಡ್ನ. ಅದಕ್ಕೆ ಅಜಯ ಹಿಂದೆ ಮುಂದೆ ನೋಡ್ತಾನೆ, ಬಿಲ್ ಪೇ ಮಾಡ್ದೆ ಬೇಡವಾ ಅಂತ. ಅಮೌಂಟ್ ಪ್ರಾಬ್ಲಮ್ ಇಲ್ಲ, ಅದಕ್ಕೆ ಆಯಿಲ್ ತಗೊಂಬರೋಣ. ಆಗ್ಬೇಕಲ್ಲಿ, ಕೆಲಸ ಆಗಿರ್ಬೇಕು, ಬರೀ ವಾಟರ್ ವಾಶ್ ಮಾಡ್ಕೊಂಡು ಕೊಡೋದಲ್ಲ. ಅದಕ್ಕೆ ಆಯಿಲ್ ತಗೊಬರೋಣ ಅಂತ ಹೋಗ್ತಾ ಇದೀವಿ. ಇಂಜಿನ್ ಆಯಿಲು ಹೊರಗಡೆ ತಂದು ಹಾಕ್ಸೋಣ ಅಂತ ಹೋಗ್ತಾ ಇದೀವಿ. ಈಗ ನಾವು ಈ ಕಡೆಯಿಂದ ಈಗ JC ರೋಡ್ ಸೈಡ್ ಹೋಗ್ತಾ ಇರೋದು. ಹತ್ರನೇ ನೋಡಿ, ಅದು JC ರೋಡು ಟೌನಲ್ಲಿ ಹೋಗುತ್ತೆ. ಈ ಕಡೆಯಿಂದ ರೈಟ್ ಸೈಡು ನೋಡ್ತಾ ಇರ್ಬೋದು ಗೈಸ್. ನೋಡಿ ಎಷ್ಟು ಟ್ರಾಫಿಕ್ ಇದೆ JC ರೋಡ್ ಅಂತ. ಇವಾಗ ಆಟೋಮೊಬೈಲ್ಸ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ಬೋದು ಎಲ್ಲ ನಿಮಗೆ ಏನಂತಾರಲ್ಲ, ಆಟೋಮೊಬೈಲ್ಸ್ ಐಟಮು ಮತ್ತು ಟಯರು, ಈ ಥರ ಸುಮಾರು ಸ್ಪೇರ್ಸ್ ಎಲ್ಲ ಇಲ್ಲೇ ಸಿಕ್ಬಿಡುತ್ತೆ ಗೈಸ್. ನೋಡಿ, JC ರೋಡ್ ಹತ್ರ ಬಂದಿದ್ದೀವಿ. ಎಷ್ಟು ಬೈಕ್ಗಳೆಲ್ಲ ಮಾಡಿಫಿಕೇಷನ್ ಮಾಡಿಸ್ತಾ ಇದ್ದಾರೆ ಇಲ್ಲಿ ಅಂತ. ನಮ್ಮ ಅಜಯ ಫ್ರೂಟ್ಸ್ ತಿನ್ನೋಣ ಬಾ ಅಂತ ಕರೆದ. 50 ಡೇಟ್ಸ್ ತಗೋತೀನಿ ನಾನು. ಏನು ಮೇಲೆ ಹಾಕಿದ್ದು? ಹನಿ ಥರ ಏನೋ ಹಾಕೋದು ಗೈಸ್. ಫ್ರೂಟ್ಸ್ ತಿನ್ಕೊಂಡು ನಮ್ಮ ಅಜಯ ಜಾಕೆಟ್ ತೊಗೊಂಡಿದ್ದಂತೆ. ಅದ್ರ ಮೇಲ್ಗಡೆದೊಂದು ರೈನ್ ಕೋಟ್ ಇರಲಿಲ್ವಂತೆ, ಅಂದರೆ ಸ್ಟಾಕ್ ಇರಲಿಲ್ಲ. ಒಂದು 3-4 ದಿನ ಬಿಟ್ಕೊಂಡು ಬನ್ನಿ ಕೊಡ್ತೀನಿ ಅಂದಿದ್ರಂತೆ. ಅದಕ್ಕೆ ಇವತ್ತು ಕರ್ಕೊಂಡು ಹೋಗ್ತಾನೆ ಇಲ್ಲಿಗೆ. ನೋಡಿ, ಇವತ್ತೆಲ್ಲ ನಾಯಿ ಸುತ್ತಾಡಿಸ್ತವನೆ ಅಜಯ. ಇವನು ಮಾತ್ರ ಒಂದು ಅಜ್ಜೆ ನಡೆಯಲ್ಲ ನಾವೆಲ್ಲರೂ ಕರ್ಕೊಂಡೋದ್ರೆ. ನೋಡಿ, ಸದ್ಗುಣವಿಲ್ಲದ ಸೌಂದರ್ಯ, ಸುಗಂಧವಿಲ್ಲದ ಹೂವಿನಂತೆ. ಎಂಥ ಲೈನ್! ಎಷ್ಟು ದೂರ ಕರ್ಕೊಂಡಿದ್ದೆ ಇನ್ನು? ನೋಡಿ, ನಮ್ಮ ಅಜಯ ಹತ್ತತ್ರ ಊರ್ವಶಿ ಥಿಯೇಟ್ರ್ ಹತ್ರನೇ ಕರ್ಕೊಂಡ್ಬಿಟ್ಟ. ಏನ ಈ ಸಿಗ್ನಲಲ್ಲಿ ಕರ್ಕೊಬತ್ತಾ ಇದೆಯಲ್ಲ? ಹಾಂ ಹಾಂ, ಬಾರಲ್ಲ. ಯಾವುದು ತೋರಿಸು, ಯಾವುದದು? ಇಂಡಿಯನ್ ಟು ಚೆನ್ನಾಯ್ತಾ? ಪ್ರಮೋಟ್ ಆಗುತ್ತೆ, ಮಾಡು. ನೋಡಿ, ನಮ್ಮ ಅಜಯ ಮೂವಿಗೆ ಹೋಗೋಣ ಅಂತವನೆ. ಇಂಡಿಯನ್ ಟು ಯಾರ್ದು? ಕಮಲ್ ಹಾಸನ್. ಯಾವಾಗ ರಿಲೀಸ್ ಆಗಿದ್ದು? ಇದೊಂದು 30 ಇಯರ್ಸ್ ಮುಂಚೆನೋ, 30 ಇಯರ್ಸ್ ಅನ್ಕೋ. ಯಾವಾಗ ರಿಲೀಸ್ ಆಗಿದೆ? ಯಾವಾಗ? ಇಂಡಿಯನ್ ಅಂತ 30 ಇಯರ್ಸ್ ಮುಂಚೆನೇ ಒಂದು ರಿಲೀಸ್ ಆಗೋಗೈತೆ. ಇಂಡಿಯನ್ ಅಂತ ಫಿಲಮು. ಅದರದ್ದು ಇವಾಗ ಪಾರ್ಟು 30 ಇಯರ್ಸ್ ಏನು ಸಮಥಿಂಗ್ ಆದಮೇಲೆ ಬಿಟ್ಟವ್ರೆ. ಓಕೆ. ಊರ್ವಶಿ ಥಿಯೇಟ್ರ್ ಅಲ್ಲಿರೋದು, ಸಿಗ್ನಲ್ ಹತ್ರ. ಎಲ್ಲಿ? ಯಾವುದು? SMK ಅಂತ ಇದೆಯಲ್ಲ, ಅದೇ SMK. ರೈಡರ್ ಸಿಟಿ ಅಂತ ಇದೆಯಲ್ಲ, ಅಲ್ಲಿ ನಮ್ಮ ಅಜಯ ಜಾಕೆಟ್ ತೊಗೊಂಡಿದ್ದಾನಂತೆ. ಅಂದರೆ ಮೇಲ್ಗಡೆ ರೈನ್ ಕೋಟು ತೊಗೊಂಡಿರಲಿಲ್ಲ, ಅವ್ರು ಸ್ಟಾಕ್ ಇರಲಿಲ್ಲ ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಬರೀ ಅಂದಿದ್ರಂತೆ. ಅದಕ್ಕೋಸ್ಕರ ಒಂದು ವಾರ ಬಿಟ್ಟು ಇವಾಗ ಹೋಗ್ತಾವನೆ. ನೋಡಿ ಟ್ರಾಫಿಕ್ಕು, ಗಾಡಿಗಳು ಎಷ್ಟು ಮೂವ್ಮೆಂಟ್ ಆಗ್ತಾಯಿತ್ತು ನೋಡಿದ್ರು. ಆ ಥರ ನೀನು ಯಾವಾಗೆಲ್ಲ ಮಾಡಿಸೋದು ಅಡ್ವರ್ಟೈಸ್ಮೆಂಟ್ ಆ ಥರ? ನೋಡಿ, ಇಲ್ಲೇ ಅಂತ ನಮ್ಮ ಅಜಯ ತೊಗೊಂಡಿದ್ದು. ನೋಡಿ ಎಷ್ಟು ಹೆಲ್ಮೆಟ್ಸ್ ಇದೆ. ಡೈಲಿ ಯೂಸ್ ಹೆಲ್ಮೆಟ್ಸು ಮತ್ತು ಪಿಕ್ ಎನಿ ಜಸ್ಟ್ 2,500. ನೋಡಿ ಎಷ್ಟು ಹೆಲ್ಮೆಟ್ಸ್ ಇದೆ. ಕಲರ್ಸ್ ಏನು ಗುರು ಇದು? ಕಲರ್ಸು ನೀನು ತೊಗೊಂಡಿರೋದು ಅದೇ ತಾನೇ, ಬ್ಲೂ ಕಲರ್? ಇಷ್ಟೊಂದು ಬ್ಲೂ ಇಲ್ಲ ನಮ್ಮದು. ಮತ್ತು ನೋಡಿ, ಅಜಯ್ ತೊಗೊಂಡಿರೋದು ಅದೇ ಥರ ಸೇಮು. ಎಲ್ಲಿದೆಯಲ್ಲ ಹೆಲ್ಮೆಟು ಸೇಮ್ ಅದೇ ಥರನೇ, ಬಟ್ ಸ್ವಲ್ಪ ಲೈಟ್ ಅಂತಾನೆ. ನನಗೆ ಗೊತ್ತಿರಂಗೆ ಅದೇನೇ ಅವನು ತೊಗೊಂಡಿರೋದು. ನೋಡಿ ಹೆಲ್ಮೆಟ್ಸ್
ಇಲ್ಲೇ ಅಂತೀವಿ ತೊಗೊಂಡಿದ್ದು ಜಾಕೆಟು ಯಾವ್ದು ಇದೇನಾ ಎಕ್ಸೆಲ್ಲ ಹಾಂ ಎಕ್ಸೆಲ್ ಅಂತ ತೊಗೊಂಡಿರೋದು ಬುಟ್ಸು ತೊಗೊಳೋದು ತಾನೆ ಮಾಡಿ ಹಾಂ ಬಾರ್ಗಿನ್ ಎಲ್ಲ ಮಾಡಿಬಿಟ್ಟು 4700 ನೋಡಿ ಗ್ಲೌಸಸ್ ಎಲ್ಲ ಚೆನ್ನಾಗಿದೆ ಸರ್ ಅದು ಬಂತ ಗೈಸ್ ಇವಾಗ ಜಾಕೆಟ್ ಇನ್ನೂ ಬಂದಿಲ್ವಂತೆ ರೈನ್ ಕೋಟ್ ನೋಡಿ ಇದು MTR ಮಾವಳ್ಳಿ ಟಿಫನ್ ರೂಮ್ಸ್ ಅಂತ ವಿಸಿಟ್ ಮಾಡೋರು ವಿಸಿಟ್ ಮಾಡ್ಬೋದು ಊರ್ವಶಿ ಥಿಯೇಟ್ರ್ ಆಪೋಸಿಟಲ್ಲೇ ಬರುವಂಥದ್ದು ಇದು ಅಂದರೆ ಪಕ್ಕದಲ್ಲಿ ನೋಡಿ ನಮ್ಮ ಅಜಯ ಮೂವಿಗೆ ಹೋಗೋಣ ಅಂತವನೇ ಹೋಗಲ್ಲ ಬಿಡ ಹಾಂ ನಮ್ಮ ಅಜಯಿಂದ ಏನು ಅಂದರೆ ಏನಾದ್ರು ನೋಡಿದ್ರೆ ಹೋಗ್ಬೇಕು ಅಂತಾನೆ ಬಟ್ 2 ನಿಮಿಷ ಆದಮೇಲೆ ಬೇಡ ಅಂತ ಮೂಡ್ ಚೇಂಜ್ ಮಾಡ್ಬಿಡ್ತಾನಲ್ಲ ಮಾಡೋನ್ ಕೋರ್ಸ್ ಎಲ್ಲ ಮಾಡೋನ್ ಗೊತ್ತಾ ಕಮಲ್ 90s ಅಲ್ಲ ಅಲ್ಲಿ ಕಮಲ್ ಹಾಸನ್ ಅಂತ ಗೊತ್ತೇ ಆಗ್ತಲ್ಲ ನನಗೆ ಅದು 90s ಅಲ್ಲಿ ಅವ್ನು ಕೋರ್ಸ್ ಎಲ್ಲ ಮಾಡೋನೆ ಮೇಕಪ್ ಈ ತರ ಮೇಕಪ್ ಮಾಡೋದು ಗೈಸ್ ನಮ್ಮ ಅಜಯಿಂದ ರೈನ್ ಲೈನರ್ ಇನ್ನೂ ಬಂದಿಲ್ವಂತೆ ಆಕ್ಸವ್ರದ್ದು ಇನ್ನೊಂದು 2-3 ದಿನ ಬಿಟ್ಟು ನಾನೇ ಫೋನ್ ಮಾಡ್ತೀನಿ ಅಂದವ್ರೆ ನಮ್ಮ ಅಜಯನ್ ಟೈಮ್ ಸರಿ ಇಲ್ಲ ಏನೂ ಮಾಡೋಕ್ಕಾಗಲ್ಲ ಅಲ್ಲೇನಾ ಟೈಮ್ ಸರಿ ಇಲ್ಲ ಅಜಯ್ ನೋಡಿ ಇಲ್ಲೇ ನಾವು ಪಾಸ್ಪೋರ್ಟ್ ಮಾಡಿಸಿದ್ದು ಲಾಲ್ಬಾಗ್ ಪಾಸ್ಪೋರ್ಟ್ ಸೇವಾ ಕೇಂದ್ರ ನೋಡಿ ಅದೇ ಕ್ಯೂ ನಿಂತಿರೋದಲ್ಲಿ ನಾನು ಬಂದಿದ್ದೆ ಒಳಗಡೆ ಏನು ಗುರು ಇದು ಯಾವನಾರು ನಡ್ಕೊಂಬತ್ತಾ ಒಳಗೆ ಕಾಲಿಟ್ರೆ ಹೋಯ್ತು ಒಳಗಡೆ ಗೈಸ್ ಆಯಿಲ್ ತೊಗೊಂಡು ಇನ್ನೇನು ಶೋರೂಮ್ ಹತ್ರ ಬಂದ್ವಿ ಇಲ್ಲೇ ಒಂದು ಸರ್ವಿಸ್ ಸೆಂಟ್ರ್ ಇರೋದು ಶೋರೂಮ್ ಅಂತ ಇದ್ದೀನಿ ಸರ್ವಿಸ್ ಸೆಂಟ್ರ್ 1 ಲೀಟ್ರ್ ಆಯಿಲ್ ತೊಗೊಂಡೋಗೋಕ್ಕೆ 1.5 ಲೀಟ್ರ್ ಅಲ್ಲ ಹಾಂ ಮಗ ನಾಯಿ ಸುತ್ತದಂಗೆ ಸುತ್ತಿಸ್ತಾ ಎಲ್ಲ ಕಡೆನೂ ಇದೊಂದು ಪಾರ್ಕಿಂಗು ಪಾರ್ಕಿಂಗ್ ಅದು ಹಾಂ ಇನ್ನೇನು ಏನೋ ಗೊತ್ತಿಲ್ಲ ಗಾಡಿ ಪಾರ್ಕಿಂಗ್ ಇರಬೇಕು ನಾಯಿ ಸುತ್ತಾಡಿಸ್ಬಿಟ್ಟ 1.5 ಲೀಟ್ರ್ ಆಯಿಲ್ ತೊಗೊಳಕ್ಕೆ ಹಾಂ ಬೇರೆಯವ್ರಿಗೆ ಏನಕ್ಕಾರು ನಡಿ ಅಂದರೆ ನನ್ನ ಮಗ ಒಂದು ಅಜ್ಜೆ ನಡಿಯಲ್ಲ ಅವನು ಆಯಿಲ್ ತೊಗೊಬರೋಕ್ಕೆ JC ರೋಡ್ನೇ ಒಂದು ರೌಂಡ್ ಹಾಕಿಸ್ಬಿಟ್ಟ ನೋಡಿ ಗಾಡೀಲಿ ಹಾಕ್ಬಿಟ್ಟು ಹೋಗಿದ್ದು ಈ ಪಾಟ್ ನಾನು ಇವಾಗಲೇ ನೋಡ್ತಾ ಇರೋದು ಈಗಲೇ ನೋಡ್ತಾ ಇರೋದೆ ಹಿಡ್ಕೊ ಗೈಸ್ ನೋಡಿದ್ರಲ್ಲ ಒಳಗಡೆ ಕ್ಲಚ್ ಪ್ಲೇಟ್ ಅಜಯನ್ ಗಾಡಿದು ಹೋಗ್ಬಿಟ್ಟಿದೆಯಂತೆ ಅದನ್ನು ಹಾಕ್ಸೋಕ್ಕೆ 1800 ರೂಪಾಯಿ ಅಂತೆ ಬಟ್ ಯಮಾದಲ್ಲಿ ನನಗೆ ಏನು ಇಷ್ಟ ಆಯಿತು ಅಂತಂದರೆ ನೋಡಿ ಇನ್ಫಾರ್ಮೇಷನ್ ಮ್ಯಾನ್ಯುವಲ್ ಅಂತ ನೋಡಿ ಎಲ್ಲ ಥರ ಒಂದು ಎಕ್ಸ್ಪ್ಲೇನ್ ಮಾಡಿ ಏನೇನು ವಾರಂಟಿ ಮತ್ತು ಸರ್ವಿಸ್ ಎಷ್ಟಾಗುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಪೇಯ್ಡ್ ಸರ್ವೀಸು 200ಇಂದ 250 cc ಗಾಡಿಗಳಿಗೆ ಎಲ್ಲ ಡೀಟೇಲಾಗಿ ಕೊಟ್ಟಿದ್ದಾರೆ ನಾನು ಬಜಾಜಲ್ಲಿ ಮತ್ತು ಬೇರೆ ಕಂಪ್ನಿ ಬ್ರ್ಯಾಂಡಲ್ಲೆಲ್ಲ ಈ ಥರ ಒಂದು ಕಸ್ಟಮರ್ನ ಅರ್ಥ ಮಾಡೋ ಥರ ಒಂದು ಮ್ಯಾನ್ಯಲ್ಲೆಲ್ಲ ಕೊಟ್ಟು ಇದನ್ನೆಲ್ಲ ನೋಡಲಿಲ್ಲ ನಾನು ನೋಡಿ ಎಷ್ಟಕ್ಕೆ ಕ್ಲೀನ್ ಮಾಡಿಸ್ಬೇಕು ಏರ್ ಫಿಲ್ಟ್ರು ಆಯಿಲ್ ಫಿಲ್ಟ್ರು ಇಂಜಿನ್ ಆಯಿಲು ಕೂಲೆಂಟು ಯಾರಾದರೂ ಮಹಾ ಬೈಕ್ ಇಟ್ಟಿರೋರು ಈ ಒಂದನ್ನು ಬ್ರೋಚರ್ನ ನೋಡ್ಕೊಂಬಿಡಿ ಯಾಕಂದರೆ ಹೆಲ್ಪ್ ಆಗುತ್ತೆ ನಿಮಗೆ ಯಾವಾಗ ಏನೇನು ಆಯಿಲ್ ಚೇಂಜ್ ಮಾಡಿಸ್ಬೇಕು ಅಂತ ನೋಡಿ ಕಾರ್ಡು ನೋಡಿ ಕಸ್ಟಮರ್ ಕೂತ್ಕೊಳ್ಳೋಕ್ಕೆ ಅಂತಲೇ ಒಂದು ಸಪ್ರೇಟ್ ಕ್ಯಾಬಿನ್ ಇದೆ ಯಾರಾದರೂ ಕಸ್ಟಮರ್ಸ್ ಬಂದರೆ ಇಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೋಗ್ಬೋದು ಬೇಕಾದರೆ ಬೇರೆ ಒಂದು ಬೈಕ್ ಶೋರೂಮಲ್ಲಿ ನಾನು ನೋಡಿದ್ದೀನಿ ಸರ್ವಿಸ್ ಸೆಂಟ್ರಲ್ಲಿ ಈ ಥರ ಒಂದು ಫೆಸಿಲಿಟೀಸ್ ಆಲ್ಮೋಸ್ಟ್ ಇಲ್ಲ ಇಲ್ಲೇ ನಾನು ನೋಡಿದ್ದು ಇದು ಲಾಲ್ಬಾಗ್ ಹತ್ರ ಬರುವಂಥ ಒಂದು ಸರ್ವಿಸ್ ಸೆಂಟ್ರು ನೋಡಿ ಅಲ್ಲಿ ಅಜಯನ್ ಗಾಡಿ ಇರೋವಂಥದ್ದು ಒಳಗಡೆ ಅಲ್ಲೊಂದು ಗ್ಲಾಸ್ ಕ್ಯಾಬಿನ್ ಇದೆ ಅಲ್ಲಿ ಅಜಯನ್ ಗಾಡಿ ಸರ್ವಿಸ್ ಮಾಡ್ತಾಯಿದ್ದಾರೆ ನೋಡಿ ವೆಯ್ಟ್ ಮಾಡ್ತಾನೆ ಗೈಸ್ ನೋಡಿ ನಮ್ಮದೇ ಹಾಂ ನೋಡಲ್ಲಿ ಟೇಬಲ್ ಐತೆ ನಿದ್ದೆ ಮಾಡು ಹಾಂ 18 ಕಿಲೋಮೀಟ್ರ್ ಮನೆಗೆ ಹೋಗಿ ಬರ್ತೀಯ ಇನ್ನು 2 ಅವರ್ ಆರಾಮಾಗಿ ಇಲ್ಲೇ ಕೂತ್ಕೊಂಡು ಹಾಂ ಈಸ್ಕೊ ಇಲ್ಲಿ ಯಾರ್ದಾರು ಒಬ್ರು ಅಲ್ಲಿ ಯಾರ್ದಾದ್ರೂ ಕಸ್ಟಮರ್ ಬೈಕ್ ಈಸ್ಕೊ ಅಲ್ಲಿ ನಿಂತಿದ್ದಾವಲ್ಲ ಅಂತ ನಾನು ಅಮ್ಮನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ನೀನು ವೆಯ್ಟ್ ಮಾಡಿ ಡೌಟ್ ನೀನೇ ಬಾ ಡೌಟ್ ಗೈಸ್ ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತವ್ರೆ ನಾನು ಹೋಗಬೇಕು ಇನ್ನೂ 3 ಅವರ್ ಇವ್ನ ಜೊತೆ ಕುತ್ಕೊಂಡು ಸ್ಪೆಂಡ್ ಮಾಡ್ಬೇಕಂತೆ ನಾನು 3 ಅವರೇ 5 ಗಂಟೆ 5:15 ನನಗೆ ಗೊತ್ತಿರೋಂಗೆ 5 ಗಂಟೆ ಅಂತ ಹೇಳೋರೆ 5:15 6 ಗಂಟೆ ಆಗುತ್ತೆ ಕೊಡೋ ಅಷ್ಟರಲ್ಲಿ ಬೈಕ್ನ ಇವನ ಜೊತೆ ನಾನು ಕೂತ್ಕೋಬೇಕಂತೆ ಟೈಮ್ ವೇಸ್ಟ್ ಮಾಡಿಕೊಂಡು ಬೇರೆ ಎಲ್ಲರೂ ಇಲ್ಲ ನಮ್ಮ ಅಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕಂತೆ ನಾನು ಹೋಗ್ಬಿಟ್ಟು ಆದರೆ ಬರ್ತೀನಿ ಇಲ್ಲಾಂದ್ರೆ ಇವನೇ ನಮ್ಮ ಮನೆ ಹತ್ರ ಬರ್ತಾನಂತೆ ಬನ್ನಿ ನೋಡೋಣ ಸರಿನಾ ರೋಡಲ್ಲಿ
ಇಲ್ಲಷ್ಟು ಕ್ಯಾಬಿನು ಅಲ್ಲಿ ಫ್ಯಾನ್ ಎಲ್ಲ ಹಾಕಿ ಕುಡಿಯೋಕ್ಕೆ ನೀರಿಟ್ಟು ಎಲ್ಲ ಒಂದು ಫೆಸಿಲಿಟಿ ಕೊಟ್ಟವ್ರೆ. ಇವನಿಗೆ ಸುತ್ತಾಡ್ಬೇಕಂತೆ ಬೇಜಾರಾಗ್ತಾಯಿತ್ತಂತೆ. ಬೇಡ ಸರಿ ಬರ್ತೀನಿ ನಾನು. ಏನು ಗುರು ಇದು? ಅದೇ ನನ್ನ ಗಾಡಿ ಇನ್ನೂ ಆಕ್ಸಿಡೆಂಟ್ ಆಗೈತೆ. ಗೈಸ್ ನೋಡಿ, ಇದೇ ಬಂಡಿಕಾಳಮ್ಮನ ದೇವಸ್ಥಾನ. ಎಷ್ಟು ರಶ್ ಇದ್ದಾರೆ ಅಂತ ಇವತ್ತು, ಸಿಕ್ಕಾಪಟ್ಟೆ ರಶ್ಶು. ಸ್ಪೆಷಲ್ ದರ್ಶನನೇ ಒಂಥರ ಕ್ಯೂ ಸಿಸ್ಟಮ್ ಆಗೋಗಿತ್ತು ಇವತ್ತು. ಇಂಥ ದರ್ಶನ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ. ನೋಡಿ ಗೈಸ್, ನಮ್ಮಮ್ಮ ದೇವಸ್ಥಾನಕ್ಕೆ ಬರಲ್ಲ ಅಂದರು, ಅದಕ್ಕೆ ನಾನೇ ಹೋಗ್ಬಿಟ್ಟು ಬಂದೆ. ಬರಬೇಕು ದೇವಸ್ಥಾನಕ್ಕೆ. ಹಾಂ ಗೈಸ್ ನೋಡಿ, ನಮ್ಮ ಅಜಯ್ ಇಂಥ ಗಾಡಿ ಸರ್ವಿಸ್ ಮಾಡಿಸ್ಕೊಂಡು ಬಂದ್ಬಿಟ್ಟ. ಎಷ್ಟು 3 ಅವರ ನೋಡಿ. ನಾನು ಮನೆಗೆ ಹೋಗಿ ಬೇರೆ ಕೆಲಸ ಎಲ್ಲ ಮುಗಿಸ್ದೆ. ಇವನು ಈಗ ಸರ್ವಿಸ್ ಮಾಡಿಸ್ಕೊಂಡು ಬಂದವನೇ ನೋಡಿ. ಸರ್ವಿಸ್ ಮಾಡಿಸ್ಕೊಂಬಂದ ಆಗಲೇ ಬದಿಯೆಲ್ಲ ಆಗೋಯ್ತು. ಅದಕ್ಕೆ ಹೇಳಿದ್ದು ಬೆಡ್ಶೀಟ್ ಹೊತ್ತಿಸ್ಬಿಟ್ಟು ನಿಲ್ಲಿಸ್ಬಿಡು, ಗಲೀಜಾಗಲ್ಲ ಗಾಡಿ ಅಂತ. ನಿಲ್ಲಿಸು ಸಾಕು. ಇದೇನು ಎಲ್ಲ ನೋಡಿಲಿ 3M ಪಾಲಿಶು ನೀರು ಬಿದ್ದಿದ ತಕ್ಷಣ ಎಲ್ಲ. ಎಷ್ಟು ಹಾಕಿದ್ರು ಬ್ಲೇಡು? ಸರ್ವಿಸ್ ಸೆಂಟರಲ್ಲೇ 4500. ಹಾಂ, ಅದಿಂದೆ ನಮ್ಮದು ಆಯಿಲ್ ಖರ್ಚು ಎಲ್ಲ ಒಂದು 5,500 ಸಾವಿರನಾ? ಏನು ಚೆನ್ನಾಗಿ ಮಾಡಿಕೊಟ್ರು? ಚೆನ್ನಾಗಿ ಮಾಡೋರು ಅಂತಿದೆಯಲ್ಲ. ಸೀರಿಯಸ್ಲಿ ಅವ್ನು ಹೆಲ್ತ್ ಚೆಕಪ್ ಎಲ್ಲ ಮಾಡಿರಲಿಲ್ಲ. ಓಕೆನಾ, ನಂಗೆ ಅದು ಕಾರ್ಡ್ ಬೇಕು ಮಾಡ್ಕೊಕೊಡು ಅಂತ ಇದಕ್ಕೆ ಮಾಡ್ಕೊಕೊಟ್ಟ. ಮತ್ತೆ ಏನು ಬರದೇ ಇಲ್ಲ ನೆಕ್ಸ್ಟ್ ಸರ್ವಿಸ್ ಅಂತ. ಯಾವಾಗ ಡ್ಯೂ ಅಂತ? ಏನೇನು ಮಾಡಿಸಿದ್ದು ಈಗ? ಚೆನ್ನಾಗೇ ಇತ್ತು. ಏನೇನು ಮಾಡಿಸಿದ್ದು ನೀನೀಗ? ಅದೆಲ್ಲ ಜನರಲ್ ಚೆಕಪ್ಪು ಅಲ್ಲ. ಕ್ಲಚ್ ಪ್ಲೇಟು ಇಂಜಿನ್ ಆಯಿಲ್ ಚೇಂಜ್ ಮಾಡೋನೆ. ಅದು ಲೆವೆಲ್ ಕರೆಕ್ಟಾಗಿ ಐತಾ ಅಂತ ನೋಡ್ಕೋಬೇಕು. ನೋಡು, ಈ ಥರ ಎಲ್ಲ ಕುತ್ಕೋದೈತೆ ನಮ್ಗೆ ಇವಾಗಲೇ. ನೋಡಿ ಆಯ್ತು, ಮಾಮೂಲಿ ಅದೆಲ್ಲ. ಗೈಸ್ NS 400 ನೋಡೋಣ ಅಂತ ಬಂದಿದ್ದೀವಿ. ಬನ್ನಿ ಗೈಸ್, ನೋಡಿ NS 400 ಹಿಂಗೆ ಆಗೈತೆ. ಫ್ಯೂಚರ್ ಬೈಕ್ ತಗೊಂಡ್ಮೇಲೆ ಗುರು, ಈಗಲೇ ಎಲ್ಲ ಅಲ್ಲ ಸುಮ್ಮನೆ ಫ್ಯೂಚರ್, ಎಲ್ಲನೂ ಫ್ಯೂಚರ್. ಹೊಸ ಬಿಡ್ತಾನೆ ಇರ್ತಾರೆ ಗಾಡಿ. ಚೆನ್ನಾಗೈತೆ, ದೊಡ್ಡದಾಗಿ ಕೊಟ್ಟವ್ರೆ. ಅದು ಕ್ಲಸ್ಟರ್ ಎಷ್ಟು ದೊಡ್ಡದಾಗಿ ಕೊಟ್ಟಿದ್ರು ಅಷ್ಟೇ ನಿಮಗೆ ಕಾಣೋದು. ಇದೊಂದು ಎರಡಿರೋದು. Everything you promised me, nothing like I thought it'd be. Everything you promised me, nothing like I thought it'd be. Everything you promised me. ಗೈಸ್, ಟೆಸ್ಟ್ ಡ್ರೈವ್ ಎಲ್ಲ ಮುಗಿಸ್ಕೊಂಡು ಓಡ್ತಾ ಇದ್ದೀವಿ ಈಗ. ನಮ್ಮ ಅಜಯ್ನ ಎಕ್ಸ್ಪೀರಿಯನ್ಸ್ ಕೇಳೋಣ ಯಾವ ಥರ ಆಯಿತು ಅಂತ. ಯಾವ ಥರ ಆಯಿತು ಎಕ್ಸ್ಪೀರಿಯನ್ಸು? ಯಾವುದು ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಚೆನ್ನಾಗೈತೆ, ಫುಲ್ ಚೆನ್ನಾಗೈತೆ. ಬಟ್ ವೆಯ್ಟ್ ಲೆಸ್ ಇರಂಗೈತೆ. ಓಕೆನಾ, ಹೈ ಸ್ಪೀಡ್ ಅದನ್ನು ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗ್ಬೇಕು ಅಷ್ಟೇ. ಬಿಕಾಸ್ ಅದು ಹೆಂಗೈತೆ ಗೊತ್ತಾ, ಇದು ಫುಲ್ ತಿನ್ನಾಗೈತೆ. ಓಕೆನಾ. ಹಾಂ ಇಲ್ಲಿ ಅದೇ. ಬಟ್ ಹಂಗೆ ಚೆನ್ನಾಗಿರುತ್ತೆ ಅನ್ಕೋತೀನಿ. ಪಿಕಪ್ ಸಕ್ಕತ್ತಾಗಿರುತ್ತಲ್ಲ. ಹಾಕ್ಬೇಕಷ್ಟೇ. ಫುಲ್ ಹೆಂಗೆ ಹೇಳೈತಲ್ಲ? ಫುಲ್ ಹೆಂಗೆ ಹೇಳೈತೆ? ಫುಲ್ ಡೌನ್ ಐತೆ, ಅದಕ್ಕೆ ಹಂಗೆ ಎಳೀತು. ಅಪ್ಪಲ್ಲಿ ಹೇಳಿ ಓಡಿಸಿಲ್ಲ ನೀನು? ಓಡಿಸ್ದೆ ಎಳೀತು. ಬಟ್ ಗಾಡಿ ಮಾತ್ರ ಬೊಂಬಾಟಾಗಿದೆ. ನೋಡಬೇಕು ಲೇಟರ್ ಆನ್ ಪೀರಿಯಡ್ ಏನು ಹೇಳ್ತಾರೆ ಇಂಜಿನ್ ಬಗ್ಗೆ. ನಮ್ಮದು ಹಳೆ ಗಾಡಿನ ಎಕ್ಸ್ಚೇಂಜಿಗೆ ಕೇಳಿದ್ವಿ, ಪಲ್ಸರ್ 220ನ. 1 ವರ್ಷ 1 ತಿಂಗಳಾಗಿದೆ ಅಷ್ಟೇ. 1,84,000 ನಾವು ತೊಗೊಂಡಿದ್ದು. ಇವ್ರಿಗೆ ಎಷ್ಟು ಕೇಳ್ತಾ ಇದ್ದಾರೆ ಗೊತ್ತಾ? 1 ಲಕ್ಷಕ್ಕೆ ಕೇಳ್ತಾವ್ರೆ. ಗಾಡಿ ತೊಗೊಳ್ಳೋದೇ ವೇಸ್ಟ್ ಅನ್ಸ್ಬಿಟ್ಟಿದ್ದು ಈ ಥರ ಎಲ್ಲ ಕೇಳಿದಾಗ. ಏನು ಡಿಪ್ರಿಸಿಯೇಷನ್ ಆಲ್ಮೋಸ್ಟ್ 50% ಬಂದ್ಬಿಡುತ್ತಲ್ಲ. ಅವ್ನು ನೋಡ್ದಾ ಬರೀ 30% ನಿಮಗೆ ಅದರಲ್ಲಿ ಕೊಡ್ತೀನಿ ಅಂತ. ಹಾಂ, ನಮಗೇನು ಸಿಗಲ್ಲ. ಸರಿ ಬನ್ನಿ ಓಡೋಣ. ಮಳೆ ಬೇರೆ ಬರ್ತೈತೆ, ಮನೆಗೆ ಹೋಗ್ಬೇಕು, ಟೈಮ್ ಆಯಿತು. ನಮ್ಮ ಅಜಯ ಹೋಗೋ ಅಷ್ಟರಲ್ಲಿ ನೆಂದೋಗ್ಬಿಡ್ತಾನೆ. ಇನ್ನೇನು ನೋಡಿ ಫುಲ್ಲು ಮೋಡ ಹೆಂಗೆ ಬಂದಿದೆ. ಬನ್ನಿ ಓಡೋಣ. ಗೈಸ್, ಇವಾಗ ಜಸ್ಟ್ ಮನೆಗೆ ಬಂದೆ. ಮಳೆ ಸಿಕ್ಕಾಪಟ್ಟೆ ಬರ್ತೈತೆ. ಮಳೆ ಬರ್ತಾನೆ ಐತೆ ನೋಡಿ. ಮೇಡಮ್ ಫೋನ್ ಮಾಡ್ತಾ ಇದ್ದಾರೆ. ಮೇಡಮ್ ಫುಡ್ ಹಾಕಿದ್ದೀವಿ, ತಿಂತಾ ಇಲ್ಲ, ಹಾಲಾಗ್ತದಂತೆ ಮೇಡಮ್ಗೆ.
ಗೈಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋನ NS400 ಟೆಸ್ಟ್ ಡ್ರೈವ್ ತೊಗೊಂಡ್ವಿ. ಅವನು ಗಾಡಿನ ಸರ್ವಿಸ್ ಮಾಡ್ಕೊಂಡಿದ್ದ ಅಷ್ಟರಲ್ಲಿ ಡೈರೆಕ್ಟ್ ಅಲ್ಲಿಗೆ ಬಂದ. ಗಾಡಿ ಮಾತ್ರ ಚೆನ್ನಾಗಿದೆ. ನೋಡ್ಬೇಕು ಒಂದು 5-6 ತಿಂಗಳ ಗ್ಯಾಪಲ್ಲಿ ಯಾವ ಥರ ಒಂದು ಗಾಡಿ ಪ್ರಾಬ್ಲಮ್ಮು ಅಥವಾ ಅಡ್ವಾಂಟೇಜ್ ಏನು ಬರುತ್ತೆ ಅದನ್ನು ನೋಡಿಕೊಂಡು ನೆಕ್ಸ್ಟ್ ಗಾಡಿ ತಗೊಳ್ಳೋಣ ಅಂತ ಪ್ಲಾನಲ್ಲಿ ಇದ್ದೀವಿ NS400ನ. ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.